ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರು ಸಿದ್ದರಾಮಯ್ಯರು ಸಿಎಂ ಆಗಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರ ಅನ್ನೋ ಥರದ್ದೇನೋ ತುಂಬ ದೊಡ್ಡ ಚರ್ಚೆ. ಸಿದ್ದರಾಮಯ್ಯರು ಅದಕ್ಕೆ ಒಪ್ಕೊಳ್ತಾರ ಸರ್? ಸಿದ್ದರಾಮಯ್ಯ ಬೂದದ ಕಂಬ ಇದ್ದಂಗೆ ಮಂಟಪದೊಳಗಿನ ರಂಗಪ್ಪ ಸಿದ್ದರಾಮಯ್ಯ. ರಂಗಪ್ಪನಿಗೆ ತೆಗೆದ್ರೆ ಇನ್ಯಾರಿಗೆ ಮುಂದಿರೋ ನಂದಿ ಪೂಜೆ ಮಾಡ್ತೀರ ನೀವು? ಸಿದ್ದರಾಮಯ್ಯನಿಗೆ ತೆಗಿಯೋ ಪ್ರಶ್ನೆನೂ ಬರಲ್ಲ, ತೆಗೆದ್ರೆ ಸರ್ಕಾರನೂ ಉಳಿಯಲ್ಲ. ಇದನ್ನು ನೀವು ಬರೆದಿಟ್ಕೊಳ್ಳಿ. ಅದ್ರಾಗ ಯಾವ ನಾನೇನು ಕಾಂಗ್ರೆಸ್ನವನಲ್ಲ. ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಕಾಂಗ್ರೆಸ್ಸನ್ನು ಮುಂದೆ ಎಳ್ಕೊಂಡು ಹೋಗ್ತಕ್ಕಂಥವ್ರು ಯಾರೂ ಇಲ್ಲ. ಸಿದ್ದರಾಮಯ್ಯ ನೇತೃತ್ವ ಇದೆ, ಅದು ಹೋಗ್ತಾ ಇದೆ. ಸಿದ್ದರಾಮಯ್ಯ ಬಿಟ್ರು ಅಂತ ಹೇಳಿದ್ರೆ ಮುಗೀತು. ಇರೋ ಒಂದು ಗೂಳಿ, ಆ ಗೂಳಿಗೆ ನೀವು ತೆಗೆದು ಇನ್ನೇನು ಮಾಡ್ತಿರ್ತೀರಿ? ಮೇಯರ್ ದನಗಳಲ್ಲಿ ಇಟ್ಕೋತೀರಾ? ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರನ್ನ ತೆಗಿತಾರೆ, ಬದಲಾಯಿಸ್ತಾರೆ. ಇದು ಹಿಂಗೆ ಹೇಳ್ತಾ ಹೋಗ್ಬೋದು. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬದಲಾವಣೆ, ಸ್ವಲ್ಪ ದಿವಸ ಆದ್ಮೇಲೆ ರೀಶಫಲು ಕೂಡ ಆಗಲಿಲ್ಲ. ಸಿದ್ದರಾಮಯ್ಯನ ಇರೋ ಡಬ್ಬಿಗಳನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದು ಸಜೆಸ್ಟ್ ಮಾಡ್ತೀನಿ ನಾನು ಸಿದ್ದರಾಮಯ್ಯನವರಿಗೆ, ನೀವು ಕೆಲವು ಬ್ಯಾಡದವ್ರನ್ನ ತೆಗೆದು ಒಳ್ಳೆ ಟೀಮನ್ನು ಸೆಟ್ ಮಾಡಿಕೊಂಡು ನೀವು ಮುಂದೆ ಉಳಿದಿರೋ 3 ವರ್ಷ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು. ನೀವು ಆ ಭಾಗ್ಯ ಈ ಭಾಗ್ಯ ಸೌಭಾಗ್ಯ ಅಂಥೇಳಿ ಕಾಂಟ್ರಾಕ್ಟರ್ ದುಡ್ಡು ಕೊಡೋಕೆ ನಿಮ್ಮ ಹತ್ರ ಟ್ರೆಜರಿಯಲ್ಲಿ ದುಡ್ಡಿಲ್ಲ. ದುಡ್ಡನ್ನು ಹೇಗೆ ಜಾಸ್ತಿ ಮಾಡಬೇಕು? ನಾನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಏನು ಸಜೆಷನ್ ಕೊಟ್ಟಿದ್ದು, ಸರ್ಪ್ಲಸ್ ಇರ್ತಿತ್ತು ಬಡ್ಜೆಟ್ಟು. ಇವತ್ತು ಈ ಯೋಜನೆಗಳು ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ ಯೋಜನೆಗಳಿಗೆ? 50-60 ಸಾವಿರ ಕೋಟಿ ರೂಪಾಯಿ. ಬಾಕಿ ದುಡ್ಡು ಯಾಕೆ ಸ್ವಾವಲಂಬನೆ ಆಗ್ತಾ ಇಲ್ಲ? ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯಿತು, GST ಜಾಸ್ತಿ ಆಯಿತು. ಕೇಂದ್ರದವ್ರ ಜೊತೆಗೆ BJಪಿಯವ್ರನ್ನ ಇಟ್ಕೊಂಡು ನಾವೇನು GST ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಅದು ಕೊಡಲೇಬೇಕು. ಅದು ಕೊಡದೇ ಇದ್ರೆ ನಾವು ನಿಮ್ಮ ವಿರುದ್ಧ ದಂಗೆ ಹೇಳ್ತೀವಿ ಅಂತ ಕರ್ನಾಟಕ ಜನ ಎದ್ದು ನಿಂತ್ಕೊಳ್ಳಿ. ಮೋದಿ ಎಲ್ಲ ಅವರು ಯಾರಿದ್ರು ಕೂಡ ತಲೆಬಾಗಿ ನಮಗೆ ಕೊಡಬೇಕಾದಂಥ ಹಕ್ಕು ನಮಗೆ ಕೊಡ್ತಾರೆ. ಈಗಿರೋ ಸಚಿವರು ಸರಿ ಇಲ್ಲ ಅಂತಲ್ಲ ಸರ್? ಅಲ್ಲ, ಕೆಲವೊಂದು ಅಲ್ಲಲ್ಲ, ನಾನು ಇಂಥವ್ರು ಅಂಥವ್ರು ಅಂತ ನಾನು ಹೆಸರು ಹೇಳಲ್ಲ. ಒಟ್ಟಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ಆಕ್ಟಿವ್ ಆಗಿರ್ತಕ್ಕಂಥ ಫೈಲ್ಗಳು, ಡಿಸಿಷನ್ ತಗೊಳ್ತಕ್ಕಂಥ ಮಂತ್ರಿಗಳನ್ನು ಮತ್ತು ವಿರೋಧ ಪಕ್ಷದವರಿಗೆ ಉತ್ತರ ಕೊಡ್ತಕ್ಕಂಥವ್ರು. ಈಗ ಎಷ್ಟು ಸಿದ್ದರಾಮಯ್ಯನ ಮೇಲೆ ಟೀಕೆ ಮಾಡಿದ್ರು, ಸರ್ಕಾರದ ಮೇಲೆ ಯಾವ ಮಿನಿಸ್ಟ್ರು ಜವಾಬ್ ಕೊಟ್ಟಿದ್ದಾರ್ರಿ? ಯಾರಿಗಾದ್ರೂ ಒಬ್ಬರಿಗೆ ಮಾತಾಡೋ ಧೈರ್ಯ ಇದೆಯಾ? ಕೆಲವೊಂದು ಸಲ ಮೂಡೋದು ಬಂದ ಯಾರೋ ಮಾತಾಡಿಲ್ಲ, ನಾ ಮಾತಾಡಿದೆ, ಅಯ್ಯೋ ಮಂಗ್ಮುಂಡೆವ ಅದು ಹಿಂಗಲ್ಲ ಹಿಂಗೆ ಅಂತೇಳಿ. ಇವತ್ತು ಯಾವುದೇ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸರ್ಕಾರದ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬೇಕು. ದುರ್ದೈವ ಅಸೆಂಬ್ಲಿಯಲ್ಲೂ ಸಿದ್ದರಾಮಯ್ಯನೇ ಡಿಫೆಂಡ್ ಮಾಡ್ಕೋಬೇಕು, ಹೊರಗಡೆನೂ ಅವರೇ ಮಾಡಬೇಕು. ಸೊ ಹಾಗಾಗಿ ಒಳ್ಳೆ ಗಟ್ಟಿಯಾಗಿರ್ತಕ್ಕಂಥ ಮಂತ್ರಿಗಳನ್ನ ಹಾಕೊಂಡು ಕೆಲಸ ಮಾಡಿ, ಟೀಮ್ ಇಟ್ಕೊಂಡು ಮಾಡಿ 3 ವರ್ಷ ಸಕ್ಸಸ್ ಆಗ್ತಿರೋ ಫೇಲ್ಯೂರ್ ಆಗ್ತಿರೋ ಚುನಾವಣೆ ಬಂದಾಗ ನೋಡೋಣ.